ಸರ್ಕಾರವು ಹಿಂದುಳಿದ ವರ್ಗದ ಮತ್ತೆ ಜಾತಿ ಗಣತಿಯನ್ನಾಗಲಿ ವೃತ್ತಿ ಬಗ್ಗೆ ಆಗಲಿ ಸುಮಾರು ಒಂದು 60 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಮನೆಗೆ ಬರ್ತಾ ಇದ್ದಾರೆ. ಈ ಹಿಂದೆ 1984ರಲ್ಲಿ LJ ಹವನೂರ್ ಅವರು ನಾಮದೇವ್ ಶಿಲ್ಪಿ ಸಮಾಜವನ್ನು ಹಿಂದುಳಿದ ವರ್ಗ ಪ್ರವರ್ಗ 2ಯಲ್ಲಿ ಸೇರಿಸಿ ಆಮೇಲೆ 2008ರಲ್ಲಿ ಜಾತಿ ಗಣತಿ ಆಯಿತು. ಆವಾಗ ಸರಿಯಾಗಿ ಜಾತಿ ಗಣತಿ ಬಗ್ಗೆ ಸಮಾಜದಲ್ಲಿ ಅವೇರ್ನೆಸ್ ಇರಲಿಲ್ಲ, ಸವಿಸ್ತಾರವಾಗಿ ತಿಳಿಸಿ ಹೇಳ್ಕೊಡ್ಲಿಲ್ಲ. ಆವಾಗ ನಮ್ಮಲ್ಲಿ ಹಲವಾರು ಪಂಗಡಗಳಿದ್ವು. ನಾಮದೇವ್ ಅಂತ ಇತ್ತು, ನೀಲ್ಗಾರ್ ಅಂತ ಇತ್ತು, ರಂಗಾರಿ ಅಂತ ಇತ್ತು. ಹಲವಾರು ಹೆಸರುಗಳಲ್ಲಿ ನಾಮದೇವ್ ಶಿಲ್ಪಿ ಸಮಾಜ ಹೊಡೆದೋಗಿ ಮೊನ್ನೆ 2025ರಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಒಂದು ವರದಿಯನ್ನು ಸರ್ಕಾರಕ್ಕೆ ನೀಡಿದ ಮೇಲೆ ಸರಿಯಾದ ಒಂದು ವರದಿ ಬರಲಿಲ್ಲ. ಅದಕ್ಕೋಸ್ಕರ ನಾವೀಗ ನಿಮ್ಮನ್ನೆಲ್ಲ ಮಾಧ್ಯಮ ಮಿತ್ರರು ನಿಮ್ಮಿಂದಲೇ ನಮ್ಮ ಸಮಾಜದ ಬಗ್ಗೆ ಒಂದು ಸರಿಯಾದ ಮಾರ್ಗದರ್ಶನ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನಿಮ್ಮ ಸಹಾಯವನ್ನು ಬರಲಿಕ್ಕೆ ಬಂದಿದ್ದೇವೆ. ಎಲ್ಲ ನಮ್ಮ ನಾಮದೇವ್ ಶಿಲ್ಪಿ ಸಮಾಜ ಬಾಂಧವರು ನಾಮದೇವ ಶಿಲ್ಪಿ ಅಂತ ಜಾತಿ ಕಾಲದಲ್ಲಿ ಬರೆಸ್ಬೇಕು, ಧರ್ಮನಲ್ಲಿ ಹಿಂದೂ ಅಂತ ಬರೆಸ್ಬೇಕು. ನಮ್ಮ ವೃತ್ತಿ ಅಂತ ಕೇಳಿದರೆ ದರ್ಜಿ, ನಾವೆಲ್ಲ ದರ್ಜಿಗಳು ಮತ್ತು ನೇಕಾರಿಕೆ ನಮ್ಮ ಮೂಲ ಕಸಬಾಗಿತ್ತು. ಈ ರೀತಿಯಾಗಿ ಬರೀಬೇಕು ಅಂತಂದು ಹೇಳಿ ಮಾಧ್ಯಮ ಮಿತ್ರರು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪೇಪರ್ನಲ್ಲಿ ತಾವು ಪ್ರಕಟಣೆ ಮಾಡಿದಾಗ ಸಮಾಜಕ್ಕೆ ಒಂದು ಎಲ್ಲರಿಗೂ ಅವೇರ್ನೆಸ್ ಕೊಡ್ತದೆ. ಈ ಹಿಂದೆ ತಾವೆಲ್ಲ ಏಪ್ರಿಲ್ನಲ್ಲಿ ನಮ್ಮದು ನಿಮ್ಮಲ್ಲಿ ತಲುಪುವ ಹಾಗೆ 6.5 ಲಕ್ಷ ಜನ ಇದ್ದೇವೆ ಸದ್ಯಕ್ಕೆ. ಬಟ್ ಜನಗಣತಿ ಲಾಸ್ಟ್ 2008ರಲ್ಲಿ ಮಾಡಿದಾಗ 2 ಲಕ್ಷ ಅಂತ ತೋರಿಸ್ತದೆ. ಅದು ತಪ್ಪಿದೆ ಅಂತಂದೇಳಿ ನಾವು ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಧುಸೂದನ್ ನಾಯಕ್ ಅವ್ರನ್ನ ಮೊನ್ನೆ 2ನೇ ತಾರೀಕಿಗೆ ಭೇಟಿಯಾಗಿದ್ವಿ. ಸೆಪ್ಟೆಂಬರ್ 2ಕ್ಕೆ ಭೇಟಿಯಾಗಿ ಸವಿಸ್ತಾರವಾಗಿ ಅವರಿಗೆ ಮನವಿಯನ್ನು ಮಾಡಿದ್ವಿ. ಈ ಸರಿ ಮಾಡ್ಬೇಕಾದ್ರೆ ಸಂಘಟನೆ ಮಾಡಿದೆ ಅಂತ. ಅದಕ್ಕೋಸ್ಕರ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಹಲವಾರು ಹೆಸರು, ಈ ರಂಗಾರೆ, ನೀಲ್ಗಾರು, ಕೆಲವೊಬ್ಬರು ಶಿಲ್ಪಿ, ಕೆಲವೊಬ್ರು ಸಸಾಸಿ ಅಂತ ಬರೋದು, ಶಿಲ್ಪಿ ಅಂತ ಬರೋದು, ಕೆಲವೊಬ್ರು ನಾಮದೇವ್ ಅಂತ ಬರೋದು. ಶಿಲ್ಪಿ ಅಂದ್ಬಿಟ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ ಅದು ದರ್ಜಿ ಅಂತ. ದರ್ಜಿಗಳಿಗೆ ಶಿಲ್ಪಿ ಅಂತ. ಅನಾದಿ ಕಾಲದಿಂದ ಈಗಲ್ಲಮ್ಮ ದರ್ಜಿ ಶಿಲ್ಪಿ ಅಂತಂದ್ರೆ ಒಂದು ಒಳ್ಳೆ ವರ್ಡ್. ದರ್ಜಿ ಅಂದ್ರೆ ಬಟ್ಟೆ ಹೊಲಿಯೋರಿಗೆ ದರ್ಜಿ ಅಂತ. ಟೇಲರಿಂಗ್ ಅಂತಾರೆ ಇಂಗ್ಲಿಷ್ನಲ್ಲಿ, ಟೇಲರಿಂಗ್. ಅಜ್ಜರ ಕಾಲದಲ್ಲೆಲ್ಲ ನಾವೆಲ್ಲ ನೇಕಾರಿಕೆ ಅಂದ್ರೆ ಕೆಲವೊಬ್ರು ಹಂಗಿದ್ರು, ಕೆಲವೊಬ್ರು ನೀಲ್ಗಾರ ಅಂತಾರೆ. ಬಣ್ಣ ಹಾಕೋರಿಗೆಲ್ಲ ಅವ್ರಿಗೆಲ್ಲ ನೀಲ್ಗಾರ ಅಂತಂದ್ರು. ಬಟ್ ನಾವೆಲ್ಲ ನಾಮದೇವ್ ಮಹಾರಾಜರ ಒಂದು ಸಂತತಿ ಅನ್ಯಾಯಿಗಳು. 1170ರಲ್ಲಿ ನಾಮದೇವ್ ಮಹಾರಾಜರು ಜನಿಸಿದ್ರು. ಅವರ ನಡೆಸ್ಕೊಟ್ಟಂಥ ಮಾರ್ಗದರ್ಶಕರು ನಾವೆಲ್ಲ ಬರ್ತಾ ಇದ್ದೀವಿ. ಇಂಥ ಜಿಲ್ಲೆಯಲ್ಲಿ ಇಲ್ಲ ಅನ್ನಂಗಿಲ್ಲ, ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಜನ ಇದೆ. ಹೆಚ್ಚಾಗಿ ಅಂದರೆ ಬೆಂಗಳೂರು ಹೆಚ್ಚಿದೆ. ಬೆಂಗಳೂರಿನಲ್ಲಿ ಜಾಸ್ತಿ ಇದೆ, ದಾವಣಗೆರೆ ಇದೆ, ಹುಬ್ಬಳ್ಳಿ, ಧಾರವಾಡ ಇದೆ. ಇಂಥ ಊರು ಅನ್ನಂಗಿಲ್ಲ, ಎಲ್ಲ ಜಿಲ್ಲೆಯಲ್ಲಿ ಜನ ಇದೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ. ಅಂದರೆ ದರ್ಜಿಗಳು ಅಂದ್ರೆ ನೀವು ಎಲ್ಲ ಊರಿನಲ್ಲಿ ನೀವು ನೋಡ್ಬೋದು. ಅರ್ಬಿ ಹೊಲಿಯೋರಂದ್ರೆ ನೀವು ಬಟ್ಟೆ ಹೊಲಿಬೇಕಾದ್ರೆ ನೀವು ಮಹಾರಾಷ್ಟ್ರದಲ್ಲಿ ಜನಿಸಿದ್ರು ಅವರು. ಈಗ ಹಂಗೆ ಹೇಳಿಕ್ಕಾಗಲ್ಲ, ಯಾವಾಗ ಹೊಲಿಸಿ ಬಂದ್ವಿ ಅಂತ ಹೇಳಿಕ್ಕಾಗಿಲ್ಲ. ಕೆಲವೊಂದು ಸಂದರ್ಭದೊಳಗೆ ದಾಳಿ ಮಾಡ್ತಾ ಇದ್ರು ಮಹಾರಾಷ್ಟ್ರದಲ್ಲಿ, ಅಲ್ಲಿ ಇಲ್ಲಿ ದಾಳಿ ಮಾಡಿದಾಗ ನಾವೆಲ್ಲ ಕನ್ನಡಿಗರೇ, ಅಪ್ಪಟ ಕನ್ನಡಿಗರು, ಮರಾಠಿ ಅಂತಂದಲ್ಲ ಸರ್. ಜಾತಿಗಳಲ್ಲಿ ನಾವು ಹಿಂದುಳಿದ ಜಾತಿ ಅಂತಂದೇಳಿ ಸೇರ್ಸ್ಯಾರ. ಮತ್ತು ಅದ್ರಾಗ ಈಗ ಕೆಲವೊಂದು ಕ್ರೈಸ್ತರು ಅಂತ ಸೇರ್ಸ್ಯಾರ. ಮತ್ತೆ ಅದು ಸೇರ್ಸೋಂಥ ಸಂದರ್ಭನೇ ಇಲ್ಲ. ನಾನು ನಾಮದೇವ್ ಶಿಲ್ಪಿ, ಅದು ಮುಂದೆ ಮತ್ತೊಂದು ಕ್ರೈಸ್ತ ಅಂತ ಬಂದ್ರೆ ಹೆಂಗಂತ ಅದು ನಮ್ಮ ಸಮಾಜಕ್ಕೆಲ್ಲ ಎಫೆಕ್ಟ್ ಬರ್ತದೆ. ಮತ್ತಿದೆಲ್ಲ ನಮ್ಮ ಈ ಟೋಟಲು ಜಾತಿಗಳನ್ನು ಕೊಟ್ಟಿದ್ದಾರೆ ಟೋಟಲ್. ಅದರಲ್ಲಿ ನಮ್ಮದು 940 ಸೀರಿಯಲ್ ನಂಬರ್. ನಮ್ಮದು ಇದರಲ್ಲಿ 940 ABCDN ನಾಮದೇವ್ ಶಿಲ್ಪಿ ಸಮಾಜ ಬರುತ್ತದೆ. ಎಲ್ಲರ ಜೊತೆಗೆ ಹೋರಾಟ ಮಾಡ್ಬೇಕು. ನಾವು ಹಿಂದುಳಿದ ವರ್ಗವಾಗಿ ಹುಟ್ಟಿರೋದ್ರಿಂದ ನಾವು ಹೋರಾಟ ಮಾಡೇ ತಗೋಬೇಕು. ಎಲ್ಲ ಏನೋ ತಗೋಬೇಕಾದ್ರೂ ಕೇಳೇ ತಗೋಬೇಕು. ಇವತ್ತವರೆಗೂ ನಮ್ಮ ನಾಮದೇವ್ ಶಿಲ್ಪಿ ಸಮಾಜದ ಯಾರು MLA ಆಗಲಿ MLC ಆಗಲಿ ಯಾರೂ ಇಲ್ಲ.
ಯಾರು ಒಬ್ಬ ನಿಗಮ ಮಂಡಳಿ ಅಧ್ಯಕ್ಷರಾಗಿಲ್ಲ ಅಂದ್ರೆ ಅಷ್ಟು ಹಿಂದುಳಿದ್ಬಿಟ್ಟಿದ್ದೇವೆ. ಅಂದರೆ ನಮ್ಮಲ್ಲಿ ಬರೀ ಟೇಲರಿಂಗ್ ಮಾಡ್ಕೊಂತ ಬಂದು ಬೇರೆ ಯಾವ ವಿಚಾರನ ಮಾಡಕ್ಕೆ ಹೋಗಿಲ್ಲ. ಈಗ ಸ್ವಲ್ಪ ನೀವು ಮಾಧ್ಯಮದವರು ಸ್ವಲ್ಪ ಎಚ್ಚರಿಸ್ಬೇಕು ಗೌರ್ಮೆಂಟ್ನ ದಯಮಾಡಿ. ಇನ್ನಾದರೂ ನಾಮದೇಶಿ ಸಮಾಜಕ್ಕೆ ಸ್ವಲ್ಪ MLC MLA ಈ ಟೈಪ್ ಹಿಂದೂ ವರ್ಗದಲ್ಲಿ ನೇಕಾರಿಕೆ ಸಪ್ರೇಟ್ ಒಂದು MLC ಕಾನ್ಸ್ಟಿಟ್ಯೂನ್ಸಿ 1-2 ಮಾಡಿದರೆ ನಿಂತು ಆರ್ಸ್ ಬರ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂದರೆ ಈ ದೊಡ್ಡ ಸಮುದಾಯದ ಮುಂದೆ ಆರ್ಸ್ ಬರೋದು ನಾವೆಲ್ಲ ಸಣ್ಣ ಪ್ರಮಾಣದೊಳಗೆ ಅಂದ್ರೆ ಅಷ್ಟು ಆರ್ಥಿಕವಾಗಿ ನಾವೆಲ್ಲ ಸಬಲರು. ನೀವೆಲ್ಲ ಬಂದಿದ್ರಲ್ಲ ಎಲ್ಲ ಸಾಲ ಮೂಲ ಮಾಡಿ ಅದು ಕಟ್ಟಿದೆ. ಭವನ ಕಟ್ಟೋದು ಬಹಳ ನೀವು ಮಾರ್ಕ್ಸು ಬರೀ 2A ಅದರೊಳಗೆ ಈಗ ಅರ್ಹತೆ ಅಂದ್ರೆ ನೀವು ಮಾರ್ಕ್ಸ್ ಜಾಸ್ತಿ ತಗೊಂಡಾಗ ಮಾತ್ರ ವಿದ್ಯಾರ್ಥಿಗಳು ಅಬೌವ್ 90-95 ಆದಾಗ ಅಂತರಿಗೆ ಕೆಲವೊಬ್ಬರು ಸಿಕ್ಕಿದೆ. ಯಾರು ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಅವ್ರಿಗೆ ಅಲ್ಲಿ ಅನುಕೂಲ ಆಗಿಲ್ಲ. ಅಂದ್ರೆ ಭಾಳ ಜನ ಇದ್ದಾರೆ. 17% ಅಷ್ಟೇ ನಮಗೆ ಹಿಂದುಳಿದ ಮಕ್ಕಳು 17% ಅಷ್ಟೇ ಇರೋದ್ರಿಂದ ಅದರೊಳಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾವು 1400 ಸಮಾಜಗಳು 17%ನೊಳಗೆ ಹೋರಾಟವನ್ನು ಮಾಡಬೇಕು. ನಮ್ಮ ಹೋರಾಟ ಪ್ರಾರಂಭದಿಂದಲೂ ಇತ್ತು. 9 ಪ್ರವರ್ಗಗಳು ಏನು ಸರ್ಕಾರ ಮಾಡಿಕೊಟ್ಟಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ. ಈಗ ನೀವು ಒಳ ಮೀಸಲಾತಿಯನ್ನು ಜಾರಿ ತಂದು ಒಂದು ಸ್ಪಷ್ಟವಾದಂತಹ ಜನಸಂಖ್ಯೆಯನ್ನ ಆಧಾರದ ಮೇಲೆ ನಮ್ಮ ಮೀಸಲಾತಿ ವರ್ಗೀಕರಣ ಆಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಇದುವರೆಗೂ ದೇಶದಲ್ಲಿ ಜಾತಿ ಗಣತಿ ಜನದ ಗಣತಿಯನ್ನ 1951ರ ನಂತರ ಇದುವರೆಗೂ ಪ್ರತಿ 10 ವರ್ಷಕ್ಕೊಮ್ಮೆ ಜಾತಿ ಗಣತಿ ಜನಗಣತಿ ಮಾಡಬೇಕು ಅನ್ನೋದು ಸಂವಿಧಾನ ಬಂದಂತ ಹಕ್ಕನ್ನ ಇದುವರೆಗೂ ನಮ್ಮ ಭಾರತ ಸರ್ಕಾರ ಮಾಡಿರಲಿಲ್ಲ. 51ರ ನಂತರ 61, 71, 81, 91, 2001, 21ರ ತನಕ ಮಾಡಬೇಕಿತ್ತು. ಈಗ ಕೇಂದ್ರ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. 2026 ಅಕ್ಟೋಬರ್ 16ನೇ ತಾರೀಕು ಇದಕ್ಕೆ ಅಧಿಕೃತ ಚಾಲನೆ ಕೊಡ್ತೀವಿ. ದೇಶಾದ್ಯಂತ ನಾವು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರನೂ ನಾವು ಅದಕ್ಕೆ ಪೂರಕವಾಗಿ ಹೊರಟಿದೆ. ಹಿಂದುಳಿದ ವರ್ಗ ಆಯೋಗದ ಇವತ್ತು ಸಾಮಾಜಿಕ ಸಮೀಕ್ಷೆ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನ್ ಮಾಡಕ್ ಹೊರಟಿದೆ, ಅದರಲ್ಲಿ ಒಳ ಮೀಸಲಾತಿಗೆ ಏನೆಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ವರ್ಗೀಕರಣ ಆಗಬೇಕು ಮೀಸಲಾತಿ ಅಂತಿದೆ. ನಮ್ಮ ಜನಸಂಖ್ಯೆ ಏನಿದೆ, ಅಲ್ಪಸಂಖ್ಯಾತರಿದ್ದೀವಿ, ನಮಗ್ ಸಿಗ್ಬೇಕಾದಂತ ಹಕ್ಕನ್ನ ಕೊಡಿ. ನಾವು ಸಹ 2A ಬರ್ತೀವಿ. 2A ನಲ್ಲಿ ಕರ್ನಾಟಕದ ಸರ್ಕಾರದಲ್ಲಿ 202 ಜಾತಿಗಳನ್ನ ಈಗಾಗಲೇ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅದರಲ್ಲಿ 2B, 3B, CB ಇದೆ. ಎಲ್ಲ ಒಂದು ಕಡೆ ಬೇರೆ ಬೇರೆ ಲೇಬಲ್ಗಳನ್ನ ಅಣಿಸಿ 2XSC ಅದರಲ್ಲಿ ಎಲ್ಲೋ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ನಮ್ಮಂತ ಅಲ್ಪ ಸಮುದಾಯದವರಿಗೆ ಅನ್ಯಾಯ ಆಗಬಾರದು ಅನ್ನೋಕ್ಕೋಸ್ಕರ ನಮ್ಮ ನಾಮದೇವ ಶಿಲ್ಪೆಯನ್ನ ಇಡೀ ರಾಜ್ಯಾದ್ಯಂತ ನಮ್ಮ ಬಂಧುಗಳು ಸ್ಪಷ್ಟವಾಗಿ ನಮೂದನೆ ಮಾಡಿ ಆ ಮೂಲಕ ನಮ್ಮಲ್ಲಿರ್ತಕ್ಕಂಥ 6.7 ಲಕ್ಷ ಜನಸಂಖ್ಯೆ ಏನಿದೆ ಅದಕ್ಕೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯ ಮೀಸಲಾತಿನ ಪ್ರಾಮಾಣಿಕವಾಗಿ ಸರ್ಕಾರ ಕೊಡಬೇಕು. 2A ನಲ್ಲಿ ಬರ್ತಕ್ಕಂಥ 202 ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು. ನಮ್ಗೆ ಏನ್ ಬರುತ್ತೆ ನಮ್ಮ ಪಾಲು ನಮ್ಮ ಸಮಾಜಕ್ಕೆ ಸಿಗ್ಬೇಕು ಅನ್ನೋಕ್ಕೋಸ್ಕರ ನಮ್ಮ ಅಧ್ಯಕ್ಷರು ನಾರಾಯಣ ಕೋರ್ಪಡೆ ಅವರು ಇಡೀ ರಾಜ್ಯಾದ್ಯಂತ ಪ್ರಧಾನ ಕೃಷಿ ಮುರಳೀಧರ ಸರ್ಕಾರ ನಮ್ಮ ತಂಡ ಅವೇರ್ನೆಸ್ ಮೂಡಿಸುವಂತ ವ್ಯವಸ್ಥೆಯನ್ನ, ಯಾಕಂದ್ರೆ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತೀರಾ ಹಿಂದುಳಿದಂತ ಜನ. ಇತ್ತೀಚೆಗೆ ನಾವು ಮುಂದೆ ಬರ್ತಾ ಇದ್ದಾರೆ, ಸ್ವಲ್ಪ ವಿದ್ಯಾವಂತರಾಗ್ತಾ ಇದ್ದಾರೆ. ಯಾಕಂದ್ರೆ ಟೈಲರಿಂಗ್ ವೃತ್ತಿ ಮಾಡ್ತಿದ್ರು. ಮನೆಯಲ್ಲಿ ಒಂದು ಹಂತಕ್ಕೆ ಗಂಡು ಮಕ್ಕಳು SSLC ಆದ ತಕ್ಷಣ ನೀವು ಟೈಲರಿಂಗ್ ವೃತ್ತಿನ ಮಾಡು ಅನ್ನುವಂತ ಬಟ್ಟೆ ಒಗೆಯೋ ಕೆಲಸಕ್ಕೆ ಹೋಗೋ ಅನ್ನೋದು ಒಂದು ಪ್ರೊಸೀಡಿಂಗ್ ಆಗೋಗಿತ್ತು. ಅದಾದ ನಂತರ ಇತ್ತೀಚೆಗೆ ಒಂದು 20 ವರ್ಷಗಳ ನಂತರ ಒಂದು ಶೈಕ್ಷಣಿಕವಾಗಿ ಸ್ವಲ್ಪ ಓದಿಸ್ಬೇಕು ನಮ್ಮ ಮಕ್ಕಳನ್ನ ಅನ್ನುವಂತ ಒಂದು ಜಾಗೃತಿ ನಮ್ಮ ಸಮಾಜದಲ್ಲಿ ಮೂಡಿದೆ. ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಈ ಒಂದು ಮೀಸಲಾತಿ ಸರಿಯಾದ ಸಂದರ್ಭದಲ್ಲಿ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಸಮಾಜಕ್ಕೆ ಸಿಗಬೇಕಾದಂತ ಸವಲತ್ತು ಇದು ಮೂಲಭೂತವಾದಂತ ಹಕ್ಕು. ಇದನ್ನ ಪಡೆಯಬೇಕು ಅಂದ್ರೆ ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಎಷ್ಟು ಜನ ಇದೀವಿ ಅನ್ನೋದನ್ನ ನಿರ್ದಿಷ್ಟವಾಗಿ ನಾವು ಕೊಡಬೇಕು ಅನ್ನೋಕ್ಕೋಸ್ಕರ ನಮ್ಮ ಸಮಾಜದ ಬಂಧುಗಳಿಗೆ ರಾಜ್ಯಾದ್ಯಂತ ಅವೇರ್ನೆಸ್ ಮೂಡಿಸಬೇಕು. ಹಾಗೆ ಜಾತಿ ಗಣತಿ ಜನತೆ ಗಣತಿಗೋಸ್ಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಅಧಿಕಾರಿಗಳು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರು ಕೇಳುವಂತ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನ ಕೊಡಬೇಕು ಅನ್ನೋಕ್ಕೋಸ್ಕರ ಈ ಮೂಲಕ ತಮ್ಮ ಮೂಲಕ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜ ಬಂಧುಗಳು ಜಾಗೃತಿ ಮೂಡಿಸೋದಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣ ಕೋರ್ಪಡೆ ಅವರು ಪತ್ರಿಕಾಗೋಷ್ಠಿಯನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ.
ಅದರಲ್ಲಿ ಸಂದೇಶಗಳನ್ನು ಹಾಕಿದ್ದೀವಿ. ಅದರ ಜೊತೆಗೆ ಮೊನ್ನೆ ಒಂದು ನಮ್ಮ ರಾಜ್ಯಾಧ್ಯಕ್ಷರ ವಿಡಿಯೋ ಕ್ಲಿಪ್ಪನ್ನು ಧಾರವಾಡದಲ್ಲಿ ಮಾಡಿಸಿ ಅದನ್ನು ಕೂಡ ಸವಿಸ್ತಾರವಾಗಿ ಎಲ್ಲ ಗ್ರೂಪ್ಗಳಿಗೆ ಹಾಕ್ತಾ ಇದ್ದೀವಿ. ಜೊತೆಯಲ್ಲಿ ನಮ್ಮ ಆತ್ಮೀಯರಿರ್ತಕ್ಕಂಥವ್ರು ಆಮೇಲೆ ಮುಖಂಡರಿರ್ತಕ್ಕಂಥ ಜಾಗದಲ್ಲಿ ಈಗಾಗಲೇ ನಮ್ಮ ಸಮಾಜದ ಮೀಟಿಂಗ್ಗಳನ್ನು ಕರೆದು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸ್ಟೆಪ್ಸ್ಗಳನ್ನು ನಾವು ತಗೊಂಡೇವಿ. ಇದೇ ತರಹ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಾಧ್ಯ ಆದಷ್ಟು ಸ್ಥಳಗಳಿಗೆ ಮುಖ್ಯ ಸ್ಥಳಗಳಿಗೆ ಹೋಗಿ ಮೀಟಿಂಗ್ಗಳನ್ನು ಮಾಡಿ ಯಾವುದೇ ಗಣತೀಯ ವ್ಯಕ್ತಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಮನೆಯಲ್ಲಿ ಗಂಡ್ಮಕ್ಳು ಇರಲಿ ಹೆಣ್ಮಕ್ಳು ಇರಲಿ ಯಾರೇ ಇದ್ರೂ ಕೂಡ ನಾವು ನಾಮದೇವ ಸಿಂಪಿ ಅಂತ ಬಳಸ್ರಿ ಅಂತ ತಿಳ್ಕೊಂಡು ಸಂದೇಶವನ್ನು ಸಾರ್ತಾ ಇದ್ದೀವಿ. ಜೊತೆಯಲ್ಲಿ ಇದು ಸಕ್ಸಸ್ ಆಗಲಿಕ್ಕೆ ನಿಮ್ಮ ಸಹಾಯವನ್ನು ನಾವು ಕೋರ್ತಾ ಇದ್ದೀವಿ. ತಾಲೂಕಾ ಅಧ್ಯಕ್ಷರಿಗೆ ಮತ್ತು ಯುವ ಘಟಕಕ್ಕೆ ಮಹಿಳಾ ಮಂಡಳಿಗಳಿಗೆ ಏನು ಪದಾಧಿಕಾರಿಗಳು ಅವ್ರಿಗೆಲ್ಲ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಇದನ್ನು ಸಹ ಪತ್ರಿಕೆಯಲ್ಲಿ ತಾವು ಸಹ ಬರೀಬೇಕಂತೆ ನಮಗೆ ಮಾಡ್ತೀವಿ.